ನೋಡಿ, ಈ ಮಾವಿನಕಾಯಿ ಸೀಸನ್ನಲ್ಲಿ ಈ ರೀತಿ ಮಾವಿನಕಾಯಿ ಗೊಜ್ಜನ್ನು ನೀವು ತಿಂದಿಲ್ಲ ಅಂದರೆ ಹೇಗೆ? ತುಂಬಾ ರುಚಿಯಾಗಿರುವಂಥ ಹುಳಿ, ಸಿಹಿ, ಖಾರ ಸೇರಿರುವಂಥ ಈ ಮಾವಿನಕಾಯಿ ಗೊಜ್ಜು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನು ನೀವು ಅನ್ನದ ಜೊತೆ ಸೇರಿಸಿ ಊಟ ಮಾಡ್ಬೋದು ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿಯೂ ತಿನ್ಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ಗೊಜ್ಜು. ನೋಡಿ, ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತೆಗೆದುಕೊಂಡಿದ್ದೇನೆ. ಅಂದರೆ ನಿಮ್ಗೆ ಯಾವ ಮಾವಿನಕಾಯಿ ಸಿಗುತ್ತೆ ಅದರಲ್ಲಿ ಮಾಡಿ, ಆದರೆ ಚೆನ್ನಾಗಿ ಬೆಳೆದಿರಬೇಕು ನೋಡಿ ಅದು. ಮೊದಲಿಗೆ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಮಾವಿನಕಾಯಿ ಮಾತ್ರ ಚೆನ್ನಾಗಿ ಬೆಳೆದಿರಬೇಕು, ಹಾಗೆಯೇ ಅದು ಸ್ವಲ್ಪ ಹಣ್ಣಿಗೆ ಬಂದಿರಬೇಕು. ಆದರೆ ಮೆತ್ತಗಾಗಿರಬಾರ್ದು, ಗಟ್ಟಿಯಾಗಿ ಇರಬೇಕು ಮಾವಿನಕಾಯಿ. ನೋಡಿ, ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿದ್ದೇನೆ. ಮತ್ತು 1 ಟೀ ಸ್ಪೂನಷ್ಟು ಪಿಂಕ್ ಸಾಲ್ಟು ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ನಾರ್ಮಲ್ ಸಾಲ್ಟನ್ನು ಹಾಕಿದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ಮಸಾಲೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆಯನ್ನು ಹಾಕ್ಕೊಂಡು ಮೊದಲಿಗೆ ಅದನ್ನು ಹುರಿಬೇಕು. ಅದು ಸ್ವಲ್ಪ ಚಿಟಪಿಟ ಅನ್ನೋಕ್ಕೆ ಶುರುವಾದ ನಂತರ ಅದಕ್ಕೆ 6-7 ಒಣಮೆಣಸಿನಕಾಯಿನ ಹಾಕಿದ್ದೇನೆ. ಇದು ಬ್ಯಾಡಗಿ ಮೆಣಸು, ಕಲರ್ ತುಂಬ ಚೆನ್ನಾಗಿದೆ, ಹಾಗೆಯೇ ಸ್ವಲ್ಪ ಖಾರನೂ ಇದೆ. ಆನಂತರ ಅದಕ್ಕೆ 1.5 ಟೀ ಸ್ಪೂನ್ನಷ್ಟು ಸಾಸಿವೆ, 1.5 ಟೀ ಸ್ಪೂನ್ನಷ್ಟು ಜೀರಿಗೆ, ಇವಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಾದ ನಂತರ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದು ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ಬೇಯಲಿಕ್ಕೆ ಇಟ್ಟಿರುವಂಥ ಮಾವಿನಕಾಯಿ ಉಂಟಲ್ಲ, ಇದು ಚೆನ್ನಾಗಿ ಬೆಂದಿದೆ. ಕೆಲವೊಂದು ಪೀಸ್ಗಳು ಕರಗಿದೆ, ಚಿಕ್ಕ ಚಿಕ್ಕದೆಲ್ಲ, ದೊಡ್ಡ ದೊಡ್ಡ ಪೀಸ್ಗಳು ಸ್ವಲ್ಪ ಹಾಗೆ ಇದೆ, ಹಾಗೆ ಇರಬೇಕು. ಅನಂತರ ನೋಡಿ, ನಾನು ಇದಕ್ಕೀಗ ಸ್ವಲ್ಪ ಸಿಹಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಜೋನಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೋಡಿ, ಮಾವಿನಕಾಯಿ ಹುಳಿ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಲ್ಲ ಹಾಕೋದು. ನೋಡಿ, ಇದಕ್ಕೆ ನೀವು ಪುಡಿ ಬೆಲ್ಲ ಬೇಕಾದರೆ ಅದನ್ನು ಹಾಕ್ಕೋಬೋದು. ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಬಿಡಬೇಕು. ಅದು ಮಾವಿನಕಾಯಿ ಪೀಸ್ಗಳು ಉಂಟಲ್ಲ ಅದೆಲ್ಲ ಚೆನ್ನಾಗಿ ಸಿಹಿಯನ್ನು ಹೀರ್ಕೋಬೇಕು. ನೋಡಿ, ಹುರಿದಿಟ್ಟಿರುವಂಥ ಮಸಾಲೆ ಉಂಟಲ್ಲ ಅದು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಆದಷ್ಟು ಸ್ಮೂತಾಗಿ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಮಾವಿನಕಾಯಿ ಏನು ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಅಂದರೆ ಚಟ್ನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೋಬೋದು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ 3-4 ನಿಮಿಷ ಬೇಯಿಸ್ಕೊಂಡು ಬಿಟ್ಟರೆ ಸಾಕಾಗುತ್ತೆ. ಚೆನ್ನಾಗಿ ಬೆಂದಿದೆ ಅಲ್ಲ, ಇಷ್ಟಾದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು. ಈಗ ಇದಕ್ಕೆ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದುಕೊಂಡು ಇದನ್ನು ಸ್ವಲ್ಪ ಜಜ್ಕೋತಾ ಇದ್ದೀನಿ. ಯಾಕೆಂದರೆ ಈ ಚಟ್ನಿಗೆ ಬೆಳ್ಳುಳ್ಳಿಯನ್ನು ಹಾಕಿದ್ರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವೇನು ತಿನ್ನಲ್ಲ ಅಂತಿದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜಜ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕಬೇಕು ಮತ್ತು 1 ಟೀ ಸ್ಪೂನ್ನಷ್ಟು ಇಂಗಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆಯನ್ನು ಗೊಜ್ಜಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ತುಂಬಾ ರುಚಿಯಾಗಿರುವಂಥ ಮಾವಿನಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವಾರದ ತನಕ ತಿನ್ಬೋದು. ಹಾಗೆಯೇ ಇಟ್ಕೊಂಡ್ರೆ ಒಂದು 2 ದಿನ ಇದು ಚೆನ್ನಾಗಿರುತ್ತೆ. ಇದನ್ನು ತಿನ್ನಬೇಕಿದ್ರೆ ಈ ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಪೀಸ್ಗಳು ಬಾಯಿಗೆ ಸಿಗುತ್ತಲ್ಲ ಅದಂತೂ ತುಂಬಾ ಸ್ವಾದ ಕೊಡುತ್ತೆ. ನೀವು ಸಹ ಟ್ರೈ ಮಾಡಿ. ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋನ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.